ಶಿವಾಜಿ 1627ರಲ್ಲಿ ಪುಣೆಯ ಸಮೀಪ ಶಿವನೇರು ದುರ್ಗದಲ್ಲಿ ಜನಿಸಿದ. ತಂದೆ ಶಹಜಿ ಭೋಸ್ಲೆ ಬಿಜಾಪುರದ ಸೈನ್ಯಾಧಿಕಾರಿಯಾಗಿದ್ದ ಮೊಹಮ್ಮದ್ ಆದಿಲ್ ಶಾಹಿಯ ತಾಯಿ ಜೀಸಾಬಾಯಿ. ಶಿವಾಜಿ 1627ರಲ್ಲಿ ಶಿವನೇರು ದುರ್ಗದಲ್ಲಿ ಜನಿಸಿದ. ಶಿವಾಜಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನ ಕಲಿಸಿದಂತಹ ಗುರು ದಾದಾಜಿ ಕೊಂಡದೇವ, ಶಿವಾಜಿಯ ಆಧ್ಯಾತ್ಮಿಕ ಗುರು ಸಮರ್ಥ ರಾಮದಾಸ. ಇಂತಹ ಮಹಾನ್ ಸಂತರ ಆಶ್ರಯದಲ್ಲಿ ಬೆಳೆಯುತ್ತಿರುವಂತಹ ಶಿವಾಜಿ 16ನೇ ವಯಸ್ಸಿನಲ್ಲಿಯೇ ಮೊಘಲರ ವಿರುದ್ಧ ರಾಜ್ಯ ಕಟ್ಟುವ ಕನಸನ್ನ ಕಂಡ. ಅದಕ್ಕೆ ವ್ಯತಿರಿಕ್ತವಾಗಿ 1646ರಲ್ಲಿ ತೋರಣ ದುರ್ಗ, ರಾಯಗಢ, ಪ್ರತಾಪಗಢ, ಸಿಂಹಗಢ, ಕೊಂಡಾಣ ಅನ್ನುವಂತಹ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡ. ರಾಯಗಢಕ್ಕೆ ಕೋಟೆಯನ್ನ ಕಟ್ಟಿಸಿ ಅದನ್ನು ರಾಜಧಾನಿಯನ್ನಾಗಿ ಮಾಡಿದ ಶಿವಾಜಿಯ ಆಕ್ರಮಣದ ನೀತಿಯನ್ನ ವಿರೋಧಿಸಿದಂತಹ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾಹಿ ತಂದೆ ಶಹಜಿ ಭೋಸ್ಲೆಯನ್ನ ಬಂಧನದಲ್ಲಿಟ್ಟ. ಆಗ ಶಿವಾಜಿ ತಂದೆಯ ಬಿಡುಗಡೆಗಾಗಿ 2 ಸತಿ ಪ್ರಶ್ನೆ ಕೇಳಿದನ್ನ. ಶಿವಾಜಿ ತಂದೆಯ ಬಿಡುಗಡೆಗಾಗಿ ಯಾವ ಕೋಟೆಯನ್ನು ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾಹಿಗೆ ಬಿಟ್ಟುಕೊಟ್ಟನು ಅಂತ ಕೇಳಿದ್ರೆ ಕೊಂಡಾಣ. ಯಾವ ಕೋಟೆ? ಕೋಟೆಯನ್ನ ತಂದೆಯ ಬಿಡುಗಡೆಗಾಗಿ ಬಿಟ್ಟುಕೊಟ್ಟು ಕೆಲವು ದಿವಸಗಳ ಕಾಲ ಆಕ್ರಮಣದ ನೀತಿಯನ್ನ ನಿಲ್ಲಿಸ್ತಾನ್ರಿ. ಹೀಗೆ ಆಕ್ರಮಣದ ನೀತಿಯನ್ನ ನಿಲ್ಲಿಸಿದಂತಹ ಶಿವಾಜಿ ಪುನಃ 1655ರಲ್ಲಿ ಬಿಜಾಪುರದ ಸುಲ್ತಾನನ ವಶದಲ್ಲಿರುವಂತಹ ಕಲ್ಯಾಣ, ಜಾವಳಿ, ಜಂಜಿ ಎಂಬ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಆಗ ಇದರಿಂದ ಕೋಪಗೊಂಡಂತಹ ಬಿಜಾಪುರದ 2ನೇ ಅಲಿ ಆದಿಲ್ ಶಾಹಿ ಇರ್ತಾನ್ರಿ, ತನ್ನ ಪ್ರಬಲ ಸೈನ್ಯದ ದಂಡನಾಯಕನಾಗಿರುವಂತಹ ಅಫ್ಜಲ್ ಖಾನ್ ಅನ್ನುವಂತಹ ವ್ಯಕ್ತಿಯ ನೇತೃತ್ವದಲ್ಲಿ ಶಿವಾಜಿಯ ವಿರುದ್ಧ ಒಂದು ಸೈನ್ಯ ಕಳಿಸ್ತಾನ್ರಿ. ಸರ್, ಈ ಅಫ್ಜಲ್ ಖಾನನ ಬಗ್ಗೆ ನಿನಗೆ ಹೇಳಬೇಕು ಅಂತಂದ್ರೆ, ಈ ಅಫ್ಜಲ್ ಖಾನ್ ಬಹುಬಲಾಢ್ಯನಾದಂತಹ ವ್ಯಕ್ತಿಯಾಗಿದ್ದಾರೆ. ಈತ ಬಳಸಿರುವಂತಹ ಖಡ್ಗ 4.5 ರಿಂದ 5 ಫೀಟ್ ಎತ್ತರವಾಗಿದೆ. ಅಂತಹ ಖಡ್ಗವನ್ನು ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾನ ಅಂದ ಮೇಲೆ ಅವನ ಹೈಟ್ ಎಷ್ಟಿರ್ಬೇಕು ವಿಚಾರ ಮಾಡಿದ್ವಿ. ಯಾರು? ಅಫ್ಜಲ್ ಖಾನ್ ಅನ್ನುವಂತಹ ವ್ಯಕ್ತಿ ಅಂತ ನಾವು ನೋಡ್ತೀವಿ. ಅವ ಬಳಸಿರುವಂತಹ ಖಡ್ಗ ಸುಮಾರು 20 kg ತೂಕವನ್ನ ಹೊಂದಿದೆ. ಗೋಲಗುಮ್ಮಟದ ಮ್ಯೂಸಿಯಂದಲ್ಲಿದೆ ಅನ್ನುವಂಥದ್ದನ್ನು ನೋಡ್ತೀವಿ. ಆತ ಬಳಸಿರುವಂತಹ ಯುದ್ಧಕ್ಕೆ ಹಾಕಿಕೊಳ್ಳುವ ಕವಚ 40 kg ತೂಕವನ್ನ ಹೊಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಯಾರು? ಅಫ್ಜಲ್ ಖಾನ್. ಈ ಅಫ್ಜಲ್ ಖಾನ್ ಶಿವಾಜಿಯನ್ನ ಜಸ್ಟ್ ಕೈಯಾಗ ಮಾವಿನಕಾಯಿ ಹೆಚ್ಚುತ್ತೀನಿ ಅನ್ನುವಂತ ಕೆಪಾಸಿಟಿ ಉಳ್ಳವನಾಗಿದ್ದ. ಈತ ಶಿವಾಜಿಯ ವಿರುದ್ಧ ದಂಡೆತ್ತಿ ಹೋಗಬೇಕಾದ್ರೆ ತನ್ನ ಒಬ್ಬ ಗುರು ಇದ್ದ, ಸೂಫಿ ಸಂತನಾಗಿದ್ದ. ಆ ಗುರುವಿನ ಹತ್ತಿರ ಹೋಗಿ ಶಿವಾಜಿಯೊಂದಿಗೆ ಯುದ್ಧಕ್ಕೆ ಹೋಗ್ತೀನಿ ಅಂದಾಗ ಗುರು ಹೇಳ್ತಾನೆ, ನೀನು ಶಿವಾಜಿಯೊಂದಿಗೆ ಯುದ್ಧಕ್ಕೆ ಹೋಗುವಂತಹ ಲಕ್ಷಣವನ್ನು ನೋಡಿದ್ರೆ ನನಗೆ ಯಾಕೋ ನೀ ಮರಳಿ ಬರುವ ಲಕ್ಷಣಗಳೇ ಕಾಣುತ್ತಿಲ್ಲ ಅಂತ ಹೇಳ್ತಾನೆ. ಆ ಗುರುವಿನಲ್ಲಿ ಅಪಾರವಾದ ನಂಬಿಕೆ. ಈತನಿಗೆ 64 ಮಂದಿ ಸುಂದರವಾದ ಪತ್ನಿಯರಿದ್ದರು. ಇನ್ನು ನಾನು ವಾಪಸ್ ಬರ್ಲಿಕ್ಕೆ ನನ್ನ ರಾಣಿಯರ ಗತಿ ಏನು ಅಂತ ತಿಳ್ಕೊಂಡು 60 ಮಂದಿನ ಭಾವ್ಯಾಗ ಮುಗಿಸಿ ಹೊಲತಾನ ಅನ್ನೋದನ್ನ ನಾವು ನೋಡ್ತೀವ್ರಿ. ಈ 60 ಸಮಾಧಿ ಇಲ್ಲೇ ಬಿಜಾಪುರದಿಂದ ಈ ಬಿಲ್ಡಿಂಗ್ ಇಂದ 6 ಕಿಲೋಮೀಟರ್ ದೂರ ಹೋದ್ರದವ್ರಿ. ಅದಕ್ಕೆ ಸಾಟ್ ಕಬರ್ ಅಂತ ಏನಂತಾರೆ? ಸಾಟ್ ಅಂದ್ರ 60, ಕಬರ್ ಅಂದ್ರ ಸಮಾಧಿ. 60 ಸಮಾಧಿ ಅಂತ ಹೇಳಿ ನಾವು ನೋಡ್ತೀವಿ. ಇದಕ್ಕೆ ಸಾಟ್ ಕಬರ ಸ್ಥಾನ ಅಂತ ಹೇಳಿ ಕರೀತಾರ ಅಂತ ನಾವು ನೋಡ್ತೀವಿ. ಇಂತಹ ವ್ಯಕ್ತಿತ್ವ ಉಳ್ಳಂತಹ ಅಫ್ಜಲ್ ಖಾನ್ ಶಿವಾಜಿಯ ವಿರುದ್ಧ ದಂಡೆತ್ತಿ ಬಂದು ಪ್ರತಾಪಗಢದ ಬಳಿ ವಾಯಿ ಅನ್ನುವಂತಹ ಸ್ಥಳಕ್ಕೆ ಬಂದ್ರಿ. ಬಂದಾಗ ಶಿವಾಜಿ ಮತ್ತು ಅಫ್ಜಲ್ ಖಾನನ ಮಧ್ಯೆ ಕೃಷ್ಣಾಜಿ ಭಾಸ್ಕರ್ ರಾವ್ ಅನ್ನುವಂತಹ ವ್ಯಕ್ತಿ ಮಧ್ಯಸ್ಥಿಕೆಯನ್ನ ವಹಿಸಿದ. ಆಗ ಇಬ್ಬರಿಗೆ ನಡುವ ಮಧ್ಯಸ್ಥಿಕೆಯನ್ನು ವಹಿಸಿ ಒಪ್ಪಂದಕ್ಕೆ ರೆಡಿ ಮಾಡಿದ. ಇಬ್ಬರೂ ಒಪ್ಪಂದಕ್ಕೆ ಅಣಿಯಾದರು. ಇಬ್ಬರೂ ಪ್ರೀ ಪ್ಲಾನಡ್ ಒಪ್ಪಂದಕ್ಕೆ, ಅವನೂ ಪ್ರೀ ಪ್ಲಾನಡೆ, ಇವನೂ ಪ್ರೀ ಪ್ಲಾನಡೆ ಒಪ್ಪಂದಕ್ಕೆ ರೆಡಿ ಆದರು. ಆದಂತಹ ಸಂದರ್ಭದಲ್ಲಿ 1659ರಲ್ಲಿ ಪ್ರತಾಪಗಢದ ಬಳಿ ವಾಯಿ ನವೆಂಬರ್ 10 ನಿನ್ನೆ ಅವ ಕೊಂದಿದ್ದ ದಿವಸ. ಆಗ ಏನು ಮಾಡಿದರೆ ಸರ ಪರಸ್ಪರ ಒಬ್ಬರನ್ನೊಬ್ಬರು ಆಲಿಂಗನವನ್ನ ಮಾಡಿಕೊಳ್ಳುತ್ತಿರುವಾಗ ಅಫ್ಜಲ್ ಖಾನ್ ಶಿವಾಜಿಯನ್ನ ಬಿಗಿಯಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದ. ಅಂದ್ರೆ ಹಿಂಗೆ ಹಿಚಿಗೆ ಕೊಲ್ಲಬೇಕು ಅನ್ನುವಂತ ಪ್ಲಾನ್ ಔರಂಗಜೇಬದಾಗಿತ್ತು. ಬಟ್ ಪೂರ್ವ ಯೋಜಿತದಂತೆ ಹುಲಿ ಉಗುರನ್ನ ಹಾಕಿಕೊಂಡು ಹೋಗಿದ್ದ ಶಿವಾಜಿ ಯಾವಾಗ ಅಫ್ಜಲ್ ಖಾನ್ ಬಿಗಿಯಾಗಿ ಹಿಡಿದನೋ ಅಫ್ಜಲ್ ಖಾನನ ಹೊಟ್ಟೆಯನ್ನು ಹರಿದು ಕೊಲೆ ಮಾಡಿ ರುಸ್ತುಂ ಜಮಾಲ್ ಖಾನನ ಬಂಧನದಿಂದ ಪಾರಾಗಿ ಬಂದ ಯಾರು? ಶಿವಾಜಿ ಎನ್ನುವಂತಹ ವ್ಯಕ್ತಿ ಅಂತ ಹೇಳಿ ನಾವು ನೋಡ್ತೀವಿ. ಹೀಗೆ ಬಿಜಾಪುರದ ಸುಲ್ತಾನನಿಂದ ಪಾರಾದಂತಹ ಶಿವಾಜಿಯ ಮೇಲೆ ಮೊಘಲರ ಔರಂಗಜೇಬನ ಕಣಬಿತ್ತು. ಆಗ ಮೊಘಲರ ಔರಂಗಜೇಬ 1663ರಲ್ಲಿ ತನ್ನ ಅಳಿಯನಾದಂತಹ ಶಾಯಿಸ್ತಾ ಖಾನ್ ನೇತೃತ್ವದಲ್ಲಿ ಒಂದು ಸೈನ್ಯವನ್ನ ಕಳಿಸಿದ. ಈ ಶಾಯಿಸ್ತಾ ಖಾನ ಬೃಹತ್ ಪ್ರಮಾಣದ ಸೈನ್ಯದೊಂದಿಗೆ ಪೂನಾದ ಸಮೀಪ ಬಂದು ಟೆಂಟ್ ಹಾಕಿದ.
ಶಿವಾಜಿ ಟೆಂಟ್ ಅನ್ನ ನೋಡಿದ. ಇಂತಹ ಭಾರಿ ಪ್ರಮಾಣದ ಮೊಘಲ್ ಸೈನ್ಯದೊಂದಿಗೆ ಹಗಲು ಹೊತ್ತು ಹೋರಾಡುವುದು ಬಹಳ ಕಠಿಣ ಅಂತ ತಿಳಿದಂತಹ ಶಿವಾಜಿ ರಾತ್ರೋರಾತ್ರಿ ಗೆರಿಲ್ಲಾ ಎಂಬ ಯುದ್ಧ ತಂತ್ರದಿಂದ, ಗೆರಿಲ್ಲಾ ಮೀನ್ಸ್ ತುಂಡು ಕಾಳಗ, ಏನೋ ವೈರಿಗೆ ಯಾವುದೇ ಕಾರಣಕ್ಕೂ ಶಸ್ತ್ರಾಸ್ತ್ರಗಳನ್ನು ಹಿಡಿಲಕ್ಕೆ ಆಸ್ಪದ ಕೊಡ್ಲಾರ್ದಂಗ ರೌಂಡ್ ಹೊರೆಯುವುದಕ್ಕೆ ಏನಂತ ಕರೀತಾರೆ, ಗೆರಿಲ್ಲಾ ಕಾಳಗ ಅಂತ ಕರೀತಾರೆ. ಆಗ ಶಿವಾಜಿ ಎನ್ನುವಂತಹ ವ್ಯಕ್ತಿ ಗೆರಿಲ್ಲಾ ಎಂಬ ಯುದ್ಧ ತಂತ್ರದಿಂದ ರಾತ್ರೋರಾತ್ರಿ ಶಾಯಿಸ್ತಾ ಖಾನನ ಬಿಡಾರದ ಮೇಲೆ ದಾಳಿ ಮಾಡಿ ಶಾಯಿಸ್ತಾ ಖಾನನ ಬೆರಳುಗಳನ್ನ ಕತ್ತರಿಸಿ ಬಿಡಾರಕ್ಕೆ ಬೆಂಕಿ ಹಚ್ಚಿದ. ಪೂರ್ವ ತಯಾರಿಯಲ್ಲಿ ಇರದೇ ಇರುವ ಮೊಘಲ್ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಯಿತು ಅಂತ ನೋಡ್ತೀವಿ. ಇದರಿಂದ ಕೋಪಗೊಂಡಂತಹ ಔರಂಗಜೇಬ 1664ರಲ್ಲಿ ಜೈಸಿಂಗ ಮತ್ತು ದುಲೀಪ್ ಖಾನನ ನೇತೃತ್ವದಲ್ಲಿ ಮತ್ತೊಂದು ಸೈನ್ಯ ಕಳುಹಿಸಿದ. ಇವರಿಬ್ಬರು ಪ್ರಭಾವಶಾಲಿಗಳಾಗಿದ್ದರು. ಶಿವಾಜಿಯ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಬಂದಾಗ ಶಿವಾಜಿ ಅನಿವಾರ್ಯವಾಗಿ 1665 ಜೂನ್ 22ರಂದು ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದ. ಕರಾರಿನಂತೆ 23 ಕೋಟೆಗಳನ್ನ ಮೊಘಲರಿಗೆ ಬಿಟ್ಟುಕೊಟ್ಟ. ಶಿವಾಜಿ ಆಧೀನದಲ್ಲಿ ಕೇವಲ 10-12 ಕೋಟೆಗಳು ಮಾತ್ರ ಉಳಿದವು. ಜೈಸಿಂಗ ಮತ್ತು ಶಿವಾಜಿಯ ಮಧ್ಯೆ ಸ್ವಲ್ಪ ಸ್ನೇಹ ಬೆಳೆದಿತ್ರಿ. ಆಗ ಜೈಸಿಂಗ್ ಹೇಳ್ತಾನ, ಒಮ್ಮೆ ನನ್ನ ದೊರೆಯಾದ ಆಗ್ರಾದ ಔರಂಗಜೇಬನನ್ನ ಭೇಟಿಯಾಗುವಂತೆ ಯಾರಿಗೆ ಹೇಳ್ತಾನ್ರಿ ಸರ? ಶಿವಾಜಿಗೆ. ಆಗ ಶಿವಾಜಿ ಹೇಳ್ತಾನ, ವೈರಿ ನಾಡಿಗೆ ಹೋಗುವುದಾದರೆ ನನ್ನ ಜೀವದ ರಕ್ಷಣೆಯನ್ನು ಯಾರು ಮಾಡ್ತಾರ ಅಂತ ಕೇಳ್ತಾನ. ಆಗ ಶಿವಾಜಿಗೆ ಹೇಳ್ತಾನ ಜೈಸಿಂಗ, ನಿನ್ನ ಜೀವನದ ಸಂಪೂರ್ಣ ಭರವಸೆ ನನಗೂ ಕೊಡು ಅಂತ ಹೇಳ್ತಾನ. ಆಗ ಶಿವಾಜಿ ತನ್ನ ಆಡಳಿತದ ಸಮಸ್ತ ಜವಾಬ್ದಾರಿಯನ್ನು ತನ್ನ ತಾಯಿ ಜೀಜಾಬಾಯಿಗೆ ಒಪ್ಪಿಸಿ ಅವಳನ್ನ ರಾಜಪ್ರತಿನಿಧಿ ಎಂದು ಘೋಷಿಸಿ ಮಗನಾದ ಸಂಭಾಜಿಯೊಡನೆ ಆಗ್ರಾಕ್ಕೆ ಬಂದರೆ, ಆಗ್ರಾದಲ್ಲಿ ಔರಂಗಜೇಬ ಇವರಿಬ್ಬರನ್ನು ಅವಮಾನಗೊಳಿಸಿ ಕಾರಾಗೃಹಕ್ಕೆ ತಳ್ಳಿದ. ಆಗ ಶಿವಾಜಿ ಧೈರ್ಯಗೆಡಲಿಲ್ಲ. ಕೆಲವು ದಿವಸಗಳ ನಂತರ ಔರಂಗಜೇಬನನ್ನು ಒಂದು ಮನವಿ ಮಾಡಿಕೊಂಡ. ಔರಂಗಜೇಬನನ್ನ ಅಂತ್ಯಕಾಲ ಸಮೀಪಿಸಿದೆ, ನಾನಿನ್ನು ಬಹಳ ದಿವಸ ಬದುಕುವುದಿಲ್ಲ, ನನಗೆ ತಿಳಿದದ, ದಯವಿಟ್ಟು ನನ್ನ ಕೊನೆಯ ಆಸೆ ಒಂದು ಈಡೇರಿಸು ಅಂತ ಹೇಳಿ ಬೇಡಿಕೊಂಡ. ಏನು ನಿನ್ನ ಕೊನೆಯ ಆಸೆ ಅಂತ ಕೇಳಿದಾಗ, ನನ್ನ ಜೀವಿತದ ಅವಧಿಯವರೆಗೂ ಬಡವರಿಗೂ ಮತ್ತು ಬ್ರಾಹ್ಮಣರಿಗೂ ಹಣ್ಣು ಮತ್ತು ಮಿಠಾಯಿಗಳನ್ನು ಹಂಚಬೇಕಂತ ಮಾಡೀನಿ, ನೀ ಪರ್ಮಿಷನ್ ಕೊಡು ಅಂತಾರೆ. ಔರಂಗಜೇಬ ಕ್ಷಣ ಮಾತ್ರವೂ ಯೋಚನೆ ಮಾಡದೆ ಪರ್ಮಿಷನ್ ಕೊಟ್ಟ. ತಾಸಾಯುತನ ಹೇಳ್ತಾನ, ಶಿವಾಜಿಯ ವಿಷಯದಲ್ಲಿ ಕ್ಷಣ ಮಾತ್ರದಲ್ಲಿ ಯಾಮಾರಿದೆ ಅಂತ ಯಾರು? ಶಿವಾಜಿ ಕೆಲವು ದಿವಸಗಳ ಕಾಲ ಹಣ್ಣು ಮತ್ತು ಮಿಠಾಯಿಗಳನ್ನ ಹಂಚಿದ ಹಾಗೆ ಮಾಡಿ ಅದೇ ಮಿಠಾಯಿ ಬುಟ್ಟಿಯಲ್ಲಿ ಕುಳಿತು ಔರಂಗಜೇಬನ ಬಂಧನದಿಂದ ಪಾರಾಗಿ ಬಂದ ಯಾರು? ಈಗ ಶಿವಾಜಿ ಎನ್ನುವಂತಹ ವ್ಯಕ್ತಿ ಸೇಡು ತೀರಿಸಿಕೊಳ್ಳುವ ಭಾವನೆಯಲ್ಲಿ ಉಳಿದ ಯಾರು? ಶಿವಾಜಿ 1670ರ ವೇಳೆಯಲ್ಲಿ ಕೊಂಕಣ ಬಿರಾರಗಳನ್ನ ಕೊಳ್ಳೆ ಹೊಡೆದ. 1670ರಲ್ಲಿ ಮೊಘಲರ ಸೂರತ್ತನ್ನು ಕೊಳ್ಳೆ ಹೊಡೆದ ಯಾರು? ಶಿವಾಜಿಯ ಆಪ್ತ ಸ್ನೇಹಿತನಾಗಿರುವಂತಹ ತಾನಾಜಿ ಮಲ್ಸೂರೆ ಅಂತ ಹೇಳಿ ನಾವು ನೋಡ್ತೀವಿ ಸರ್. ಶಿವಾಜಿ ಮತ್ತು ತಾನಾಜಿ ಇಬ್ಬರು ಬಹಳ ಅದ್ಭುತವಾದಂತಹ ಸ್ನೇಹಿತರು. ಇವತ್ತಿಗೂ ನೀವು ಮರಾಠ ಮನೆತನದೊಳಗೂ ಒಂದು ಗಂಡ ಮಗನ ಹೆಸರು ಶಿವಾಜಿಯ ತಿಟ್ಟಿದ್ರು ಅಂದ್ರೆ ಎರಡನೇ ಮಗನ ಹೆಸರು ತಾನಾಜಿನೇ ಇಟ್ಟಿರ್ತಾರ. ಬೇಕಾದಲ್ಲಿ ನೋಡ್ರಿ ನೀವು, ಯಾಕಂದ್ರೆ ಶಿವಾಜಿ ತಾನಾಜಿ ಅಷ್ಟು ಆಪ್ತ ಸ್ನೇಹಿತರು ಅಂತ ನಾವು ನೋಡ್ತೀವ್ರಿ. ಆಗ ತಾನಾಜಿ ವೀರಾವೇಶದಿಂದ ಹೋರಾಡಿ 1670ರಲ್ಲಿ ಸಿಂಹಗಡವನ್ನು ವಶಪಡಿಸಿಕೊಂಡು ಮರಣ ಹೊಂದಿದ. ಆಗ ಶಿವಾಜಿ ಆಪ್ತ ಸ್ನೇಹಿತನ ಮರಣವನ್ನ ಕುರಿತು ಹೇಳ್ತಾನೆ, ಕೋಟೆಯನ್ನು ಗೆದ್ದುಕೊಂಡೆ ಆದರೆ ಸಿಂಹವನ್ನು ಕಳೆದುಕೊಂಡೆ ಎನ್ನುವಂತಹ ಮಾತನ್ನ ಹೇಳ್ದ. ಸಿಂಹ ಅಂದ್ರೆ ಇಲ್ಲಿ ತಾನಾಜಿ ಅಂತ ಹೇಳಿ ನಾವು ನೋಡ್ತೀವಿ ಅಂತ. 1672ರಲ್ಲಿ ಶಿವಾಜಿ ಸಲಹರ್ ಕದನದಲ್ಲಿ ಮೊಘಲರ ಸೈನ್ಯವನ್ನ ಸೋಲಿಸಿದ. ಔರಂಗಜೇಬ ಶಿವಾಜಿಗೆ ರಾಜ್ಯ ಎಂಬ ಬಿರುದನ್ನು ನೀಡಿದ. 1674ರಲ್ಲಿ ಛತ್ರಪತಿ ಎಂಬ ಬಿರುದಿನೊಂದಿಗೆ ಕಾಶಿಯ ಪಂಡಿತನಾದ ಗಗಭಟ್ಟನಿಂದ ರಾಯಗಢದಲ್ಲಿ ಶಿವಾಜಿಗೆ ಕಿರೀಟ ಧಾರಣೆಯಾಯಿತು. ಕಿರೀಟ ಧಾರಣೆಯ ಸಂದರ್ಭದಲ್ಲಿ ಬ್ರಿಟಿಷ್ ರಾಯಭಾರಿಯೊಬ್ಬ ಈತನಿಗೆ ಏನು ಮಾಡಿದರೆ ಕಾಣಿಕೆಯನ್ನ ನೀಡಿದ. ಆ ಕಾಣಿಕೆಯನ್ನ ನೀಡಿದ ಬ್ರಿಟಿಷ್ ರಾಯಭಾರಿ ಆಕ್ಸಿಂಡನ್. ಯಾರು? ಶಿವಾಜಿಯ ಕಿರೀಟ ಧಾರಣೆಯಾದ 11 ದಿನಗಳಲ್ಲಿಯೇ ತಾಯಿ ಜೀಜಾಬಾಯಿ ಮರಣ ಹೊಂದಿದಳು. ಶಿವಾಜಿ 1680ರಲ್ಲಿ ಮರಣ ಹೊಂದಿದ. ಶಿವಾಜಿ ಸಮಾಧಿ ರಾಯಗಢದಲ್ಲಿದೆ ಅಂತ ನಾವು ನೋಡ್ತೀವಿ ಅಂತ. ಇನ್ನು ಶಿವಾಜಿಯ ಆಡಳಿತ ಅಥವಾ ವಿಶೇಷತೆ ಅಂತ ನೋಡಿದಾಗ, ಶಿವಾಜಿ ಹೈಂದವಿ ಸಾಮ್ರಾಜ್ಯದ ಕಲ್ಪನೆಯನ್ನ ಹೊಂದಿದ್ದ. ಹೈಂದವಿ ಮೀನ್ಸ್ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವ ಕನಸನ್ನ ಕಂಡಿದ್ದ ಯಾರು? ಶಿವಾಜಿ ಎನ್ನುವಂತಹ ವ್ಯಕ್ತಿ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟುವ ಕನಸನ್ನ ಕಂಡಿದ್ದ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಶಿವಾಜಿ ಎನ್ನುವಂತಹ ವ್ಯಕ್ತಿ ಅಷ್ಟಪ್ರಧಾನರೆಂಬ 8 ಮಂತ್ರಿಗಳುಳ್ಳ ಆಡಳಿತದ ವ್ಯವಸ್ಥೆಯನ್ನ ಮಂಡಿಸಿದ.
ಪೇಶ್ವೆ ಪ್ರಧಾನಮಂತ್ರಿ, ಅಮಾತ್ಯ ಹಣಕಾಸು ಮಂತ್ರಿ, ಸುಮಂತ ವಿದೇಶಾಂಗ ಮಂತ್ರಿ, ಸರಣೋವತ್ ಸೈನ್ಯದ ಮುಖ್ಯಸ್ಥ, ಸಚಿವ, ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವ ಮಂತ್ರಿ, ರಾಜನ್ನಿನ ದೈನಂದಿನ ವ್ಯವಹಾರವನ್ನು ನೋಡಿಕೊಳ್ಳುವ ಪಂಡಿತರಾವ್, ರಾಜ್ಯದ ಮುಖ್ಯ ಪುರೋಹಿತ, ನ್ಯಾಯಾಧೀಶ, ನ್ಯಾಯ ನಿರ್ಣಯವನ್ನ ಮಾಡುವ. ಅಷ್ಟ ಪ್ರಧಾನರೆಂಬ 8 ಮಂತ್ರಿಗಳ ಆಡಳಿತದ ವ್ಯವಸ್ಥೆಯನ್ನ ಹೊಂದಿದವರು ಮರಾಠರು ಅಂತ ನೋಡ್ತೀವಿ. ಶಿವಾಜಿ ರಾಜ್ಯವನ್ನು ತರಫ ಸರ್ಕಾರ, ಪರಗಣ, ಗ್ರಾಮ, ಏನು तरफदार, फौजदार, शेखदार, चौकीदार ಅನ್ನುವಂತಹ ಮಂತ್ರಿಗಳನ್ನು ಸಹಿತ ನೇಮಕ ಮಾಡಿದ್ದಾರೆ. ಶಿವಾಜಿ ಕಂದಾಯ ಇಲಾಖೆಯಲ್ಲಿ ಚೌತ್ ಮತ್ತು ಸರ್ದೇಶ್ಮುಖ್. ಯಾವ್ಯಾವ ಚೌತ್ 1/4 ತೆರಿಗೆ, ಇದು ಶತ್ರು ಪ್ರದೇಶದ ತೆರಿಗೆಯಾಗಿತ್ತು. ಸರ್ದೇಶ್ಮುಖ ಮಿತ್ರ ಪ್ರದೇಶದ ತೆರಿಗೆ 1/10 ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಶಿವಾಜಿ ಎನ್ನುವಂತಹ ವ್ಯಕ್ತಿಯನ್ನು ನಾವು ನೋಡಿದಾಗ ಆಡಳಿತದ ಎಲ್ಲ ಪತ್ರ ವ್ಯವಹಾರಗಳಿಗೂ ರಾಜಮುದ್ರೆಯನ್ನು ಹಾಕುತ್ತಿದ್ದರು ಮತ್ತು ಬರೆದಿಡುವಂತಹ ಕೆಲಸ ಮಾಡುತ್ತಿದ್ದರು ಮರಾಠರು. ಯಾರು? ಮರಾಠರ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಗಜದಳ, ಒಂಟೆದಳ ಯಾವ್ಯಾವ ಇದ್ದವು ಅಂತೇಳಿ ನೋಡ್ತೀವಿ. ಯಾಕಂದ್ರೆ ಒಂಟೆದಳ, ಕಾಲ್ದಳ, ಗಜದಳ ಅಂತ ನಾವು ನೋಡಿದಾಗ ಗೆರಿಲ್ಲಾ ಎಂಬ ತಂತ್ರವಿತ್ತು. ಏನಿತ್ತು? ಪಟ್ನೆ ವೈರಿಯನ್ನ ಸುತ್ತುವರಿಬೇಕಾದ್ರೆ ಸಿಂಗಲ್ ಇರಬೇಕು ಅನ್ನುವಂಥದ್ದು ಇವರ ನಿಯಮವಾಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಮರಾಠರ ಸೈನ್ಯದಲ್ಲಿ ಅಶ್ವಪಡೆ ಬಹಳ ಪ್ರಬಲವಾಗಿತ್ರಿ. ಅಶ್ವಪಡೆ ಒಳಗೆ 2 ಭಾಗಗಳಿದ್ದು ರೀ. ಒಂದು ಸಿಲಹಾದಾರ, ಒಂದ್ಯಾವುದು ಏನು, ಎರಡನೇದು ಯಾವ್ದ್ರ ಬಾಗೀರ್ಸ್. ಎರಡನೇದು ಯಾವುದು? ಸಿಲಹಾದಾರ ಅಥವಾ ಬಾಗೀರ್ಸ್ ಅಂತ ನೋಡ. ಬಾಗೀರ್ಸ್ ಅಂದ್ರೆ ಸ್ವಂತ ನಮ್ಮುವೆ ಕುದುರೆ. ಬಾಗೀರ್ಸ್ ಅಂದ್ರೆ ಸರ್ಕಾರವೇ ಕುದುರೆಯನ್ನ ಕೊಟ್ಟು ಅದರ ಖರ್ಚು ವೆಚ್ಚವನ್ನ ಸರ್ಕಾರವೇ ನೋಡಿಕೊಳ್ತಿದ್ರೆ ಏನಂತಾರೆ ಅದಕ್ಕೆ? ಬಾಗೀರ್ಸ್. ಸ್ವಂತ ನಮ್ಮ ಕುದುರೆ ಖರ್ಚು ವೆಚ್ಚ ಎಲ್ಲ ಸರ್ಕಾರದಿತ್ತಂದ್ರ ಸಿಲಹಾದಾರ ಏನಂತಾರೆ. ಇನ್ನ ಶಿವಾಜಿಗೆ ಗೆರಿಲ್ಲಾ ಎಂಬ ಯುದ್ಧ ತಂತ್ರವನ್ನ ಕಲಿಸಿದವರು ಅಹಮ್ಮದ್ ನಗರದ ಮಲಿಕ್ ಅಂಬರ್. ಅಹಮ್ಮದ್ ನಗರದ ಔರಂಗಜೇಬ ಶಿವಾಜಿಗೆ ಪಹಾಡ್ ಕಚ್ಚುವಾ ಏನಂತ ಕರೀತಿದ್ದ? ಬೆಟ್ಟದ ಇಲಿ ಏನಂತ ಕರೀತಿದ್ದ? ತಾಪಾಗಿ ಕರೀತಿದ್ದ. ಮತ್ತೇನು ತಾಪಾಗಿ ಏನಂತ ಕರೀತಿದ್ದ? ಪಹಾಡ್ ಕಚ್ಚುವಾ ಅಂತ ಕರೀತಿದ್ದ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಶಿವಾಜಿ ಎನ್ನುವಂತಹ ವ್ಯಕ್ತಿಯನ್ನು ನಾವು ನೋಡಿದಾಗ ಶಿವಾಜಿಯ ಬದುಕಿಗೆ ಸಾಥ್ ನೀಡಿದವರು 6 ಮಂದಿ ಪತ್ನಿಯರು. ಶಿವಾಜಿಗೆ 6 ಮಂದಿ ಪತ್ನಿಯರಿದ್ದರೆ ಸರ್. ಸಾಯಿಬಾಯಿ, ಸೋಯ್ರಾಬಾಯಿ, ಕಾಶಿಬಾಯಿ, ಸುಗುಣಾಬಾಯಿ, ಸಕವರಬಾಯಿ, ಮಂಜುಳಾಬಾಯಿ ಅನ್ನುವಂತ 6 ಮಂದಿ ಶಿವಾಜಿಗೆ ಹೆಂಡಂದ್ರಿದ್ರು ಅಂತ ಹೇಳಿ ನೋಡ್ತೀವಿ. 2 ಗಂಡು ಮಕ್ಕಳಿದ್ದರು, ಸಂಭಾಜಿ ಮತ್ತು ರಾಜಾರಾಮ. ಯಾರ್ಯಾರು? ಯಾರಿಗೆ? ಇನ್ನು ಶಿವಾಜಿ ಎನ್ನುವಂತಹ ವ್ಯಕ್ತಿಯನ್ನು ನಾವು ನೋಡಿದಾಗ 6 ಮಂದಿ ಹೆಣ್ಣು ಮಕ್ಕಳಿದ್ದರು ಸರ್. ಸಕ್ಕುಬಾಯಿ, ನಿಂಬಾಳ್ಕರ್, ರಾಣುಬಾಯಿ, ಜಾಧವ್, ಅಂಬಿಕಾಬಾಯಿ, ಮಹಾದಿಕ್, ರಾಜಕುನ್ವರಬಾಯಿ, ಸಿಕೆ, ದೀಪಾಬಾಯಿ, ಕಮಲಾಬಾಯಿ, ಪಾಳ್ಕರ್. ಒಟ್ಟು 6 ಮಂದಿ ಹೆಣ್ಮಕ್ಳು, 6 ಮಂದಿ ಹೆಂಡ್ರು, 2 ಗಂಡಸ್ ಮಕ್ಕಳು. ಇದು ಯಾರ ಕುಟುಂಬವಾಗಿತ್ತು? ಶಿವಾಜಿಯ ಕುಟುಂಬವಾಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಶಿವಾಜಿಯ ನಂತರದಲ್ಲಿ ಅಧಿಕಾರಕ್ಕೆ ಬಂದರೆ ಅವನ ಹಿರಿಯ ಮಗನಾದಂತಹ ಸಂಭಾಜಿ. ಯಾರು ಬರ್ತಾರೆ? 1680ರಿಂದ 1689 ಸರ. ಯಾರು ಬಂದ್ರಿ? ಈ ಸಂಭಾಜಿಯನ್ನ 1689ರಲ್ಲಿ ಮೊಘಲರ ಔರಂಗಜೇಬ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿ ಸಂಭಾಜಿಯ ಮಗ ಸಾಹು, ಸಂಭಾಜಿಯ ಮಗ ಇವನನ್ನ ಆಗ್ರಾದ ಜೈಲಿನಲ್ಲಿಟ್ಟ. ಎಲ್ಲಿಟ್ಟ? ನಿಜವಾಗಿ ಅಧಿಕಾರಕ್ಕೆ ಯಾರು ಬರಬೇಕು? ಸಾಹು ಎಲ್ಲಿರನ? ಆಗ ಸಂಭಾಜಿಯ ಮಲ ಸಹೋದರ ಶಿವಾಜಿಯ 2ನೇ ಮಗ ರಾಜಾರಾಮ ಬರ್ತಾನೆ. ಯಾರು ಬರ್ತಾರ? ಈತ 1689ರಿಂದ 1700ರವರೆಗೆ ಆಡಳಿತ ಮಾಡಿದ. ಈತ ಮೊಘಲರಿಗೆ ಹೆದರಿ ರಾಯಗಢವನ್ನ ಬಿಟ್ಟು ತಮಿಳುನಾಡಿನ ಜಂಜಿಗೆ ಓಡಿ ಹೋಗಿದ್ದ. ತಮಿಳುನಾಡಿನ ಜಂಜಿಗೆ ಕೆಳದಿ ಚೆನ್ನಮ್ಮ ಇವನಿಗೆ ಆಶ್ರಯವನ್ನ ನೀಡಿದ್ದಳು. ಕೆಳದಿ ಚೆನ್ನಮ್ಮ ಇವನಿಗೆ ಈತ 1700ರಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾನ. ಆಕಸ್ಮಿಕವಾಗಿ ಸತ್ತಿಮ. ಯಾರು? ಆಗ ರಾಜಾರಾಮನ ಪತ್ನಿ ಯಾರು ಬರ್ತಾರಂದ್ರ ತಾರಾಬಾಯಿ. ಯಾರು ಬರ್ತಾರ ಅಧಿಕಾರಕ್ಕೆ? 1700ರಿಂದ 1707 ಯಾರು ಬಂದ್ರ ಅಧಿಕಾರಕ್ಕೆ? ಯಾಕಂದ್ರೆ ರಾಜಾರಾಮನ ಮಗ 2ನೇ
ಎರಡನೇ ಶಿವಾಜಿ ರಾಜಾರಾಮನ ಮಗ. ಇನ್ನು ಅಪ್ರಾಪ್ತ ಬಾಲಕನಿದ್ದ ಕಾರಣ ತಾಯಿ ತಾರಾಬಾಯಿ ಅಧಿಕಾರಕ್ಕೆ ಬಂದು ಅಂತ ನಾವು ನೋಡ್ತೀವ್ರಿ. 1707ರಲ್ಲಿ ಔರಂಗಜೇಬ ಸಾಯ್ತಾನ. ಯಾರು ಸಾಯ್ತಾರ? ಆಗ ಮೊಘಲರು ವಿಚಾರ ಮಾಡ್ತಾರ್ರಿ, ಮರಾಠರ ಜೊತೆ ನಾ ಹೋಗಿ ಯುದ್ಧ ಮಾಡುದ್ರಾಗ ಅರ್ಥ ಇಲ್ಲ, ಇವನು ಬಿಡುಗಡೆ ಮಾಡಿದ್ರೆ ಮರಾಠರೊಳಗ ತಾನೇ ಬೆಂಕಿ ಹತ್ತದ ಅಂತ ಗೊತ್ತಾಯ್ತು. ಯಾರಿಗೆ? ಮೊಘಲರಿಗೆ. ಆಗ 1707ರಲ್ಲಿ ಸಾಹೂರನ್ನ ಬಿಡುಗಡೆ ಮಾಡಿದ್ರಿ. ಸರ್, ನಿಜವಾಗಿ ಅಧಿಕಾರಕ್ಕೆ ಯಾರು ಬರಬೇಕು? ಅಧಿಕಾರದಾಗ ಯಾರದಾರ? ತಾರಾಬಾಯಿಗೆ ಸಾಹುಗೆ ಏನ್ ಸಂಬಂಧದ? ಚಿಕ್ಕಮ್ಮ. ಏನು? ಆಗ ಸಾಹು ಏನ್ ಮಾಡಿದಾರೆ, ತನ್ನ ಚಿಕ್ಕಮ್ಮ ತಾರಾಬಾಯಿಯನ್ನ ಸೋಲಿಸಿ 1708ರಲ್ಲಿ ತಾರಾಬಾಯಿಗೆ ಕೊಲ್ಲಾಪುರ, ಯಾವುದು ಭಾಗವನ್ನ ಬಿಟ್ಟುಕೊಟ್ಟು ಸಾಹು 1708ರಲ್ಲಿ ಸಾತಾರ, ಯಾವುದು ವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದ ಯಾರು? ಸಾಹು ಅಂತ ನಾವು ನೋಡ್ತೀವಿ ಅಂತ ವಿಚಾರ ಮಾಡ್ರಿ. 1689ಕ್ಕೆ ಜೈಲಿಗೆ ಹೋಗ್ಯಾರ ಪಾಪ. 1717 ಹೊರಗೆ ಬರ್ತಾನಂದ್ರೆ 18 ವರ್ಷ ಜೈಲ್ನಾಗ ಕಳೆದು. ಯಾರು? ಆಡಳಿತದೊಳಗೆ ಸಾಹು ಯಾವುದೇ ಉತ್ಸಾಹ ಉಳ್ಕೊಂಡಿಲ್ಲ. ಅದಕ್ಕಾಗಿ ಸಾಹು 1714ರಲ್ಲಿ ತನ್ನ ಆಡಳಿತದ ಸಮಸ್ತ ಜವಾಬ್ದಾರಿಯನ್ನ ತನ್ನ ಮಂತ್ರಿ ಆಗಿರುವಂತಹ ಪೇಶ್ವೆ ಆಗಿರುವಂತಹ ಬಾಲಾಜಿ ವಿಶ್ವನಾಥ್ ಯಾರಿಗೆ ಬಿಟ್ಕೊಟ್ಟ? ಇನ್ನು ಮರಾಠರಲ್ಲಿ ಆರಂಭವಾಗ್ತದ್ರಿ ಪೇಶ್ವೆಗಳ ಆಡಳಿತ. ಯಾವುದು? ಮರಾಠರ ಪೇಶ್ವೆ ಆಡಳಿತ 1714ರಿಂದ 1818. ಎಷ್ಟು? ಈ ಪೇಶ್ವೆಗಳ ಪ್ರಥಮ ಪೇಶ್ವೆ ಬಾಲಾಜಿ ವಿಶ್ವನಾಥ್. ಯಾರು? 1714ರಿಂದ 20 ಸರ. ಈ ಬಾಲಾಜಿ ವಿಶ್ವನಾಥ್ ಅನ್ನುವಂತಹ ವ್ಯಕ್ತಿ ತಾರಾಬಾಯಿ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದ ಕನೋಜಿ ಅಂಗ್ರಿಯನನ್ನ ತನ್ನ ಪಕ್ಷಕ್ಕೆ ಎಳೆದುಕೊಳ್ಳುವುದಲ್ಲದೆ ಆರಂಭದ ಪೇಶ್ವೆ ಆಡಳಿತಕ್ಕೆ ಒಂದು ಭದ್ರವಾದ ಬುನಾದಿ ಹಾಕಿಕೊಟ್ಟ ಯಾರು? ಬಾಲಾಜಿ ವಿಶ್ವನಾಥನ ನಂತರ ಅವನ ಮಗ 1ನೇ ಬಾಜಿರಾಯ. ಯಾರು? 1720ರಿಂದ 40 ಮರಾಠರ ಪ್ರಸಿದ್ಧ ಪೇಶ್ವೆ. ಮರಾಠರ ಈ 1ನೇ ಬಾಜಿರಾಯ ಅನ್ನುವಂತಹ ವ್ಯಕ್ತಿ ಮರಾಠರ ಪ್ರಸಿದ್ಧ ಪೇಶ್ವೆ. ಈತ ನನ್ನ ಮರಾಠರ ಮರುಸ್ಥಾಪಕ 2ನೇ ಶಿವಾಜಿ. ಏನಂತಾರ? ಯಾರನ್ನ? ಈ 1ನೇ ಬಾಜಿರಾಯ 1723ರಲ್ಲಿ ಮಾಳ್ವವನ್ನ ಗೆದ್ದುಕೊಂಡ. ತನ್ನ ವಿರುದ್ಧ ದಂಗೆ ಎದ್ದ ತ್ರಯಂಬಕರಾವ್ ದಾಬಡೆ ಎನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಿದ. 1728ರಲ್ಲಿ ಹೈದರಾಬಾದಿನ ನಿಜಾಮನೊಂದಿಗೆ ಮೂಂಗ ಶಿವಗಾಂ ಒಪ್ಪಂದವನ್ನ ಮಾಡಿಕೊಂಡು ಮರಾಠರ ಛತ್ರಪತಿ ಸಾಹು ಎಂದು ಒಪ್ಪಿಕೊಳ್ಳುವಂತೆ ಮಾಡಿದ್ದ. ಈತನ ಕಾಲದಲ್ಲಿ ಲಾಹೋರದವರೆಗೂ ಮರಾಠ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಈತನ ಸಹೋದರನಾಗಿರುವಂತಹ ಚಿಮನಾಜಿ ಅಪ್ಪ. ಯಾರು? ಈ ಚಿಮನಾಜಿ ಅಪ್ಪ ಅನ್ನುವಂತಹ ವ್ಯಕ್ತಿ ಪೋರ್ಚುಗೀಸರ ವಶದಲ್ಲಿರುವ ಸಾಲ್ಸೆಟ್ ಮತ್ತು ಬೇಸಿನ್ಸ್ ಗಳನ್ನ ವಶಪಡಿಸಿಕೊಂಡಿದ್ದ. ಈ 1ನೇ ಬಾಜಿರಾಯ ಒಂದು ಮಾತು ಹೇಳ್ತಾನೆ ಸರ್, ಮೊಘಲರನ್ನ ಕುರಿತು ಒಂದು ಮಾತು ಹೇಳ್ತಾನೆ. ಬೀಳುತ್ತಿರುವ ಮರದ ಟೊಂಗೆಯನ್ನು ಕತ್ತರಿಸುವುದು ಬೇಡ, ಮರದ ಬುಡವನ್ನೇ ಕತ್ತರಿಸೋಣರೆಂಬೆ ಕೊಂಬೆಗಳು ತಾವಾಗಿಯೇ ಬೀಳುತ್ತವೆ ಅಂತ ಹೇಳ್ತಾನೆ. ಬೀಳುತ್ತಿರುವ ಮರದ ಟೊಂಗೆಯನ್ನು ಕತ್ತರಿಸುವುದು ಬೇಡ, ಮರದ ಬುಡವನ್ನೇ ಕತ್ತರಿಸೋಣರೆಂಬೆ ಕೊಂಬೆಗಳು ತಾವಾಗಿಯೇ ಬೀಳುತ್ತವೆ ಅಂತ ಹೇಳ್ತಾನೆ. ಯಾರು? ಈ 1ನೇ ಬಾಜಿರಾಯ ಅನ್ನುವಂತಹ ವ್ಯಕ್ತಿಯನ್ನು ನಾವು ನೋಡಿದಾಗ ಈತ ಮಸ್ತಾನಿ ಎಂಬ ಮುಸ್ಲಿಂ ನರ್ತಕಿಯಲ್ಲಿ ಮೋಹಿತನಾಗಿದ್ದ. ಯಾರು? 1ನೇ ಬಾಜಿರಾಯ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಕುಟುಂಬದ ಕಲಹದ ಕಾರಣಗಳಿಂದಾಗಿ ಮರಣ ಹೊಂದಿದ. ಯಾರು? 1ನೇ ಬಾಜಿರಾಯ ಒಂದು ನೀತಿಯನ್ನ ಜಾರಿಗೆ ತಂದಿದ್ದ. ಹಿಂದೂ ಪಾದಪದಶಾಹಿ. ಏನು? ಹಿಂದೂ ಮನೆತನಗಳನ್ನ ಒಗ್ಗೂಡಿಸುವ ಕಾರ್ಯ. ಏನ್ ಹೇಳ? ಯಾರ ಜಾರಿಗೆ ತಂದಿದ್ರಿ ಸರ್? 1ನೇ ಬಾಜಿರಾಯ ಅನ್ನುವಂತಹ ವ್ಯಕ್ತಿಯನ್ನು ನಾವು ನೋಡ್ತೀವಿ ಅಂತ. ಈ 1ನೇ ಬಾಜಿರಾಯನ ನಂತರದಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ ಮೊನ್ನೆ ಬಾಜಿರಾವ್ ಐನ್ ಮಸ್ತಾನಿ ಅಂತ ಹೇಳಿ ಪಿಕ್ಚರ್ ಇತ್ತಲ್ಲ, ಅದು ಈ ಮುಂದೆ ಸ್ಟೋರಿ ಇದೆ ಸರ್. ಬಾಜಿರಾವ್ ಯಾರಾಗಿದ್ರಿ?
ದೀಪಿಕಾ ಪಡ್ಕೊಂಡು ನಿಮ್ಮ ಜನ್ಮಕ್ಕೆ ನಾಚಿಕೆ ಇಲ್ಲ. ಅವ್ರು ಹೆಂಗೆ ಹೇಳ್ತಾನೆ ನೋಡೋ, ರಣವೀರ್ ಸಿಂಗ್ ಆಗಿದ್ದ, ಪ್ರಿಯಾಂಕಾ ಚೋಪ್ರಾ ಆಗಿದ್ಲಕ್ಕೆ ದೀಪಿಕಾ ಪಡ್ಕೋಣೆ ಆಗಿದ್ಲು. ಇದು ಹೆಂಗೆ ನೆನಪಿರ್ತದ, ಮತ್ತೆ ಇದು ಯಾಕೆ ನೆನಪಿರಂಗಿಲ್ಲ ಸಬ್ಜೆಕ್ಟ್. ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತಾನ ಬಾಲಾಜಿ ಬಾಜಿ ರಾಯ್. ಯಾರು ಕರೆಸರ 1740ರಿಂದ 61, 1740ರಿಂದ ಯಾರ ಹೆಸರು? ಈತನ ಮೂಲ ಹೆಸರು ನಾನಾ ಸಾಹೇಬ. ಈತನ ಮೂಲ ಹೆಸರು ಸಾಹು. 1749 ಬಾಲಾಜಿ ಬಾಜಿರಾಯ್ ಕರೆದು ಹೇಳ್ತಾನ, ಬಾಲಾಜಿ ಬಾಜಿರಾಯ ನನಗೆ ವಯಸ್ಸಾದ, ನಾ ಇನ್ನು ಸಾಯುವುದು ಗ್ಯಾರಂಟಿ ಆಗಿದೆ, ನಾ ಅನಾರೋಗ್ಯದಿಂದ ನರಳಾಗ್ತೀನಿ, ನನಗಂತೂ ಮಕ್ಕಳಿಲ್ಲ. ಅದಕ್ಕೆ ನಮ್ಮ ವಂಶಿಕರು ಯಾರದಾರಂದ್ರೆ ಈ ಸದ್ಯಕ್ಕೆ ತಾರಾಬಾಯಿಯ ಮೊಮ್ಮಗ 2ನೇ ರಾಜಾರಾಮದ. ಯಾರದಾರ? ಅವನ ಸಿಂಹಾಸನದೊಳಗೆ ಕೂಡಿಸಿ ನೀನೇ ಆಡಳಿತ ಮಾಡ್ಕೊಂಡು ಹೋಗು ಅಂತ ಹೇಳಿ ಸಾತ್ತ. ಯಾರು? ಆಗ ತಾರಾಬಾಯಿ ವಿಚಾರ ಮಾಡ್ತಾಳ, ನಮ್ಮ ಮನೆತನ ನಾವು ಆಡಳಿತ ಮಾಡಬೇಕಾದ್ರೆ ನಡು ಇವಂದು ಯಾಕೆ ಕೆಲಸ ತಾಳಕ್ಕೆ? ಯಾರು? ಆಗ ತಾರಾಬಾಯಿ ಮೊಮ್ಮಗನೊಡನೆ ಕೂಡಿ ಪೇಶ್ವೆಯೊಡನೆ ಯುದ್ಧ ಹೂಡ್ತಾಳ, ಸೋಲ್ತಾರ. ಆಗ 2ನೇ ರಾಜಾರಾಮ್ 1750 ಸಂಗೋಲ ಒಪ್ಪಂದ. ಯಾವ ಒಪ್ಪಂದ? ಸಂಗೋಲ ಒಪ್ಪಂದದಂತೆ ಇಡೀ ಮರಾಠರ ಸಮಸ್ತ ಜವಾಬ್ದಾರಿಗಳನ್ನೆಲ್ಲ ಲಿಖಿತ ರೂಪದೊಳಗೆ ಬರೆದು ಕೊಟ್ಟು ಬಿಟ್ಟ. ಯಾರಿಗೆ? ಪೇಶ್ವೆಗಳಿಗೆ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇಲ್ಲಿದಿಂದ ಪೇಶ್ವೆಗಳು ತೀರಾ ಸ್ಟ್ರಾಂಗ್ ಆದ್ರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. 1761ರಲ್ಲಿ ಅಫ್ಘನ್ನ ದಾಳಿಕಾರ ಅಹಮ್ಮದ್ ಶಾ ಅಬ್ದಾಲಿಗೂ ಮತ್ತು ಮರಾಠರ ಮಧ್ಯೆ ನಡೆದ ಕದನ ಯಾವುದು ಅಂತ ಕೇಳ್ತಾನ. 3ನೇ ಪಾಣಿಪತ್. ಯಾವ ಕದನ? ಈ ಕದನದಲ್ಲಿ ಮರಾಠರು ಸಂಪೂರ್ಣವಾಗಿ ಸೋಲ್ತಾರೆ ಸರ್. ಸೋಲನ್ನ ಕಂಡಂತಹ ಬಾಲಾಜಿ ಬಾಜಿರಾಯ್ ಹೃದಯಾಘಾತದಿಂದ ಮರಣ ಹೊಂದಿದ, ಹಾರ್ಟ್ ಅಟ್ಯಾಕ್ ಆಗಿ. ಆಗ ಅಧಿಕಾರಕ್ಕೆ ಬರ್ತಾನ ಮಾಧವ್ ರಾಯ್. ಯಾರು? ಈ ಮಾಧವ್ ರಾಯ್ 1761ರಿಂದ 72. ಈತ ಹೈದರಾಬಾದಿನ ನಿಜಾಮರಿಂದ, ಮೈಸೂರಿನ ಹೈದರಾಲಿಯಿಂದ ಕಪ್ಪ ಕಾಣಿಕೆಯನ್ನು ಪಡೆದ. ಯಾರು? ಮಾಧವ ರಾಯ್. ನಂತರ ಬರ್ತಾನ ಅಧಿಕಾರಕ್ಕೆ ನಾರಾಯಣ ರಾವ್. ಯಾರು? 1772ರಿಂದ 73 ಅಂತ ಹೇಳಿ ನಾವು ನೋಡ್ತೀವ್ರಿ. ಈ ಸಂದರ್ಭದಲ್ಲಿ ಮಾಧವರಾಯನ ಚಿಕ್ಕಪ್ಪ, ಅಪ್ಪನ ಚಿಕ್ಕಪ್ಪಿನ ಅಕ್ಕನ, ಮುತ್ಯ ಅಕ್ಕನ, ಸಣ್ಣ ಮುತ್ಯ. ನಾರಾಯಣರಾವ್ನ ಅಪ್ಪ ಯಾರು? ಮಾಧವರಾಯ. ಮಾಧವರಾಯನ ಚಿಕ್ಕಪ್ಪ ಯಾರು? ರಘುನಾಥರಾಯ. ಯಾರು? ಅಂದಮೇಲೆ ನಾರಾಯಣರಾವ್ ಏನದವ? ಚಿಕ್ಕ ಅಜ್ಜನಾದ. ಇವರ ಚಿಕ್ಕ ಅಜ್ಜನಾದ ರಘುನಾಥರಾಯ ತಾನ ಪೇಶ್ವೆ ಆಗಬೇಕೆಂಬ ಉದ್ದೇಶದಿಂದ ನಾರಾಯಣರಾವನನ್ನು ಕೊಲೆ ಮಾಡಿದ. ಯಾರನ್ನು ಕೊಲೆ ಮಾಡಿದ? ನಾರಾಯಣರಾವನನ್ನು. ಹೇಳೋ ಇಲ್ಲೇ ಹೇಳಿ. ಓಕೆ, ಇಲ್ಲಿ ನಾವು ನೋಡಿದಾಗ ನಾರಾಯಣ ರಾವ್ ಅನ್ನುವಂತಹ ವ್ಯಕ್ತಿ ಅವರ ಚಿಕ್ಕ ಅಜ್ಜನಾದಂತಹ ಯಾರನ್ನ ಕೊಲೆ ಮಾಡ್ದ? ಸಾರಿ, ರಘುನಾಥರಾಯ ಅನ್ನುವಂತಹ ಚಿಕ್ಕ ಅಜ್ಜ ಯಾರನ್ನ ಕೊಲೆ ಮಾಡ್ದ? ಆಗ ಮರಾಠರು ಹೇಳ್ತಾರ, ಕೊಲೆಗಡಕರ ಪೇಶ್ವೆ ಆಗಬಾರದು, ಕೊಲೆಗಡಕರ ಅಂತ ವಿರೋಧ ಮಾಡಿದಾಗ ಈ ನಾರಾಯಣ ರಾವನ ಪತ್ನಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಗಂಡನ ಕೊಲೆ ಆಗೋ ಮುಂದಕ್ಕೆ ಪ್ರೆಗ್ನೆಂಟ್ ಇರ್ತಾಳ್ರಿ. ಅವಾಗ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳ. ಆ 1 ತಿಂಗಳ ಮಗುವನ್ನೇ ಸವಾಯಿ ಮಾಧವ್ ರಾಯ್ ಏನಂತಾರೆ? ಸವಾಯಿ ಮಾಧವ್ ರಾಯ್ ಅಂತ ಹೇಳಿ ಪೇಶ್ವೆಯನ್ನಾಗಿ ಘೋಷಿಸಿ 1774ರಿಂದ 95ರವರೆಗೆ ಮರಾಠ ಮುಖಂಡ ನಾನಾ ಫಡ್ನವೀಸ್ ಕಾರ್ಯವನ್ನ ನಿರ್ವಹಿಸಿದ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಆಗ 1795ರಲ್ಲಿ ಪೇಶ್ವೆ ಪದವಿಗಾಗಿ ಆಂತರಿಕ ಕಚ್ಚಾಟಗಳು ಹೆಚ್ಚಾದಾಗ ಪಾಪ್ ಸವಾಯಿ ಮಾಧವ್ ರಾಯ್ ಆತ್ಮಹತ್ಯೆ ಮಾಡಿಕೊಂಡ. ಸವಾಯಿ ಮಾಧವ್ ರಾಯ್ ಏನ್ ಮಾಡ್ಕೊತು? ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನು ಸವಾಯಿ ಮಾಧವ್ ರಾಯ್ ನಂತರ ಬರ್ತಾನೆ ಯಾರಪ್ಪ ಅಂತ ಕೇಳಿದಾಗ ಯಾರಪ್ಪ ಅಂದ್ರೆ 2ನೇ ಬಾಜಿ ರಾಯ್. 2ನೇ ಮರಾಠರ ಕೊನೆಯ ಪೇಶ್ವೆ ಅಂತ ಹೇಳಿ ನಾವು ನೋಡ್ತೀವಿ. 1795ರಿಂದ 1818. ಈತ 1802ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ. ಯಾವ ಪದ್ಧತಿಗೆ ಒಳಗಾದ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇದರಿಂದಾಗಿ ಮರಾಠರ ಸಮಸ್ತ ಜವಾಬ್ದಾರಿಗಳೆಲ್ಲವೂ ಬ್ರಿಟಿಷರಿಗೆ ಬಂದು ರೀ.
1818ರಲ್ಲಿ ಬ್ರಿಟಿಷರ ಲಾರ್ಡ್ ಹೇಸ್ಟಿಂಗ್ಸ್ ಯಾರು ಪೇಶ್ವೆ ಹುದ್ದೆಯನ್ನು ರದ್ದು ಮಾಡಿ ಎರಡನೇ ಬಾಜಿರಾಯನಿಗೆ ವಾರ್ಷಿಕ ಮಾಸಾಸನವಾಗಿ 8 ಲಕ್ಷ ರೂಪಾಯಿಗಳನ್ನ ಘೋಷಿಸಿದ. ಎಷ್ಟು? ಇಷ್ಟು ನಮಗೇನಪ್ಪಾ ಅಂದ್ರ ಮರಾಠರ ಇತಿಹಾಸ. ಯಾವುದು? ಇನ್ನ ಮರಾಠರೊಳಗ 3 ಆಂಗ್ಲೋ ಮರಾಠ ಯುದ್ಧ ಹೇಳಬೇಕು. ಎಷ್ಟು? ಅದನ್ನ ನೆಕ್ಸ್ಟ್